ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಜನವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ತಿಂಗಳಲ್ಲಿ 4 ಗ್ರಹಗಳ ರಾಶಿ ಪರಿವರ್ತನೆ ಆಗೋದ್ರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. 2ನೇ ತಾರೀಕು ಜನವರಿ 2026 ಶುಕ್ರವಾರ ಶಾಕಾಂಬರಿ ವ್ರತ. 3 ಜನವರಿ 2026 ಬನಶಂಕರಿ ಪೂಜೆ, ಬನದ ಹುಣ್ಣಿಮೆ. 14 ಜನವರಿ 2026 ಧನುರ್ಮಾಸ ಪೂಜಾ ಸಮಾಪ್ತಿಯಾಗುತ್ತೆ. 25/1/2026 ರಥ ಸಪ್ತಮಿ. ಶಾಕಾಂಬರಿ ದೇವಿ ಅಂದ್ರೆ ಭಗವತಿ ಒಂದು ಅಂಶ. ಯಾವಾಗ ನಿಮಗೆ ಆಹಾರದ ಕೊರತೆ, ಅವಾಗ ದೇವಿ ಶಾಕಾಂಬರಿಯನ್ನ ಪೂಜೆ ಮಾಡಿದ್ರೆ ನಿಮಗೆ ತರಕಾರಿ, ಹಣ್ಣುಗಳು, ಹಸಿರು ಎಲೆಗಳ ತಾಯಿ ಶಾಕಾಂಬರಿ ದೇವಿ. 14 ಜನವರಿ 2026 ಮಕರ ಸಂಕ್ರಮಣ, ಮಹಾಪುಣ್ಯ ಕಾಲದ ಮುಹೂರ್ತ ಇದು. ರಥಸಪ್ತಮಿ ಅರುಣೋದಯ ಕಾಲದಲ್ಲಿ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ನೀವು ಸೂರ್ಯೋದಯಕ್ಕೆ ಮೊದಲೇ ಸ್ನಾನ ಮಾಡಿ ನದಿಯಲ್ಲೋ ಕೆರೆಗಳಲ್ಲೋ ಮನೆಯಲ್ಲೋ ಸ್ನಾನ ಮಾಡಿ 7 ಎಕ್ಕದ ಎಲೆಗಳನ್ನ ಕೆಲವರು ಇಟ್ಕೊಂತಾರೆ, ತಲೆ ಹತ್ರ ಭುಜದ ಮೇಲೆಲ್ಲ ಇಟ್ಕೊಂಡು ಸ್ನಾನ ಮಾಡ್ತಾರೆ. ಅದೆಲ್ಲ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈಗ ಸಿಂಹ ರಾಶಿಯ ಫಲ ಹೇಗಿದೆ ಸಿಂಹ ರಾಶಿಯವರಿಗೆ ನೋಡಿ. ಒಟ್ಟು 4 ಗ್ರಹಗಳು 12ನೇ ತಾರೀಕು ಜನವರಿ 2026 ಶುಕ್ರ ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಸಿಂಹ, ಕನ್ಯಾ, ತುಲಾ, ವೃಷಿಕ, ಧನಸ್ಸು, ಮಕರ 6ನೇ ಮನೆಗೆ ಸಂಚಾರ ಆಗ್ತಾನೆ. 14/1/2026 ಸೂರ್ಯ ನಿಮ್ಮ ಜನ್ಮ ರಾಶಿಯಾಧಿಪತಿ 6ನೇ ಮನೆಗೆ ಸಂಚಾರ. 15/1/2026 ಮಂಗಳ ಗ್ರಹ ಧನುರಾಶಿಯಿಂದ ಮಕರ ರಾಶಿಗೆ ಸಂಚಾರ. 13/1/2026 ಬುಧ ರಾಶಿ ಪರಿವರ್ತನೆ ಧನುರಾಶಿಯಿಂದ ಮಕರ ರಾಶಿಗೆ. ಒಟ್ಟು 4 ಗ್ರಹಗಳು 6ನೇ ಮನೆ ಸಂಚಾರ. ಹಾಗಾದ್ರೆ 6ನೇ ಮನೆಗೆ ಪಾಪ ಗ್ರಹಗಳು ಸಂಚಾರ ಆದಾಗ ಸಿಂಹ ರಾಶಿಯವರಿಗೆ ಆಲ್ರೆಡಿ ಗುರುಬಲ ಇರೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ 6ನೇ ಮನೆ ಸಂಚಾರ ಆಗುವಾಗ ನಿಮ್ಗೆ ಏನು ಒಳ್ಳೇದಾಗುತ್ತೆ? 6ನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು. ನಿಮ್ದೇನ ಸಾಲಗಳಿದ್ರೆ ಅದೆಲ್ಲ ಸಾಲ ತೀರಿಸುವಂಥದ್ದು, ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು, ಯಾವ್ದಾದ್ರು ಕೋರ್ಟಲ್ಲಿ ಕೇಸ್ಗಳಿದ್ರೆ ಅದರ ಮೇಲೆ ಗೆಲುವನ್ನ ಸಾಧಿಸುವಂಥದ್ದು, ವಿದೇಶದಲ್ಲಿದ್ರೆ ನೀವು ಫಾರಿನರ್ಸ್ಗಿಂತನೂ ಮೇಲೆ ಬರುವಂಥದ್ದು, ಫಾರಿನರ್ಸ್ ಜೊತೆ ಕೆಲಸ ಮಾಡಬೇಕು, ಅಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಇಷ್ಟೆಲ್ಲ ಅನುಕೂಲಗಳು ಸಿಂಹ ರಾಶಿ ಜಾತಕರಿಗೆ ಸೂರ್ಯ 6ನೇ ಮನೆ ಸಂಚಾರ ಆದಾಗ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. 6ನೇ ಮನೆಗೆ ಸೂರ್ಯ ಸಂಚಾರ ಆಗ್ತಾರೆ. ನಿಮ್ಗೇನ ಕಾಯಿಲೆಗಳಿದೆಯಾ, ರೋಗಗಳಿದೆಯಾ, ಗೆಲ್ತೀರಾ, ಗ್ಯಾರಂಟಿ ಚೆನ್ನಾಗಾಗುತ್ತೆ. ಶತ್ರುಗಳ ಚಟುವಟಿಕೆಗಳನ್ನ ನಿಂದಿಸ್ತೀರಿ, ನಿರ್ಬಂಧಿಸ್ತೀರಿ. ಬಹಳ ಕಾಲದಿಂದ ಇರುವಂತಹ ಏನೇ ವಿವಾದಗಳಿದೆ ಅದು ನಿಮ್ಮಂತೆ ಆಗುತ್ತೆ. ವೃತ್ತಿಯಲ್ಲಿ ಲಾಭವನ್ನ ಪಡಿತೀರಿ. ತಾವು ಮಾಡ್ತಿರುವಂಥ ವೃತ್ತಿಯಲ್ಲಿ ತಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಬಗ್ಗೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ವರದಿಯನ್ನ ತಗೊಂತೀರಾ. ಮನಃಶಾಂತಿ ಸಿಗುತ್ತೆ. ದಾನ ಧರ್ಮಗಳನ್ನ ಮಾಡ್ತೀರಿ. ಪ್ರಮೋಷನ್ ಆಗುತ್ತೆ. ನಿಂತ ಸಾಲಗಳು ತೀರುತ್ತೆ. ಆಧ್ಯಾತ್ಮಿಕದ ಕಡೆ ನಿಮ್ಮ ಒಲವು ಉಂಟಾಗುತ್ತೆ. ನೋಡಿ, ಸೂರ್ಯನಿಂದ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಯಿತು. ಹಾಗಾದ್ರೆ ಕುಜ 6ನೇ ಮನೆಗೆ ಸಂಚಾರ. ಕುಜನು ಪಾಪಗ್ರಹ ಅಂತಾನೆ ಕರೆಯೋದು. ಕುಜ 6ನೇ ಮನೆ ಸಂಚಾರ ಆದಾಗ ಅಭಿವೃದ್ಧಿ, ಖ್ಯಾತಿ, ಶತ್ರುಗಳ ನಿರ್ಮೂಲನೆ, ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಸಕಲ ಕಾರ್ಯಗಳಲ್ಲಿ ಜಯ, ಕೀರ್ತಿ, ವಿಜಯ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ವಾಹನ ಡ್ರೈವ್ ಮಾಡ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಏನು ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಾಂದ್ರೆ ಏನಾದರೂ ಅಪಘಾತಗಳು ಆಗುವ ಸಾಧ್ಯತೆಗಳು ಕೂಡ ಉಂಟಾಗುತ್ತೆ ಸಿಂಹ ರಾಶಿ ಜಾತಕರಿಗೆ. ಇನ್ನು ಬುಧ 6ನೇ ಮನೆಯಲ್ಲಿ, ಬುಧ
6ನೇ ಮನೆಗೆ ಬಂದಾಗ ಉತ್ತಮವಾದ ಆಹಾರ, ಧನ ಪ್ರಾಪ್ತಿ. ಯಾವುದರಿಂದ ಧನ ಬರುತ್ತೆ? ತಾವು ಮಾಡ್ತಿರುವಂತ ಸೇವೆಯ ಕೆಲಸ ಕರ್ಮಗಳಿಂದ ದುಡ್ಡು ಬರುತ್ತೆ. ಬರಹಗಾರರಿಗೆ, ಭಾಷಣಗಾರರಿಗೆ ಹಣಕಾಸು ಅಭಿವೃದ್ಧಿ, ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ, ಉತ್ತಮವಾದ ಸಂಗೀತವನ್ನ ಕೇಳಿ ಅನುಭವಿಸುವಂತಹ ಯೋಗ, ಅಧಿಕಾರ, ಕೆಲವರಿಗೆ ಆಫೀಸರ್ಸ್ಗೆ 1 ವರ್ಷ 2 ವರ್ಷ ಒಂದ್ ಕಡೆ ಪೋಸ್ಟಿಂಗ್ ಇರುತ್ತೆ. ಆ ಅಧಿಕಾರ ಅನ್ನೋದು ಇನ್ನೊಂದು ಸ್ವಲ್ಪ ವೃದ್ಧಿ ಆಗುತ್ತೆ. ಮಾನಸಿಕವಾಗಿ ನಿಮಗೆ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಪಡಿತೀರಿ. ಬುಧ ದ್ವಿತೀಯಾಧಿಪತಿಯಾಗಿರೋದ್ರಿಂದ ಧನ ಪ್ರಾಪ್ತಿಯಾಗುತ್ತೆ ಸಿಂಹರಾಶಿಯವರಿಗೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುವಂಥದ್ದು. ಧನಲಕ್ಷ್ಮಿ ಬರುವಂತಹ ಯೋಗ ಉಂಟಾಗುತ್ತೆ. ಸಂತೋಷ ಪಡಿತೀರಿ. ಹೆಸರುವಾಸಿ ಆಗ್ತೀರಿ. ನೋಡಿ, ಬುಧನೂ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ. ಸೂರ್ಯ ಆಯ್ತು, ಬುಧ ಆಯ್ತು, ಶುಕ್ರ ಮಾತ್ರ 6ನೇ ಮನೆ ಮಕರ ರಾಶಿ ಸ್ವಂತ ಕ್ಷೇತ್ರ ಆಗಿದ್ರು ಕೂಡ ಕೆಲವೊಂದು ನೆಗೆಟಿವ್ ಎಫೆಕ್ಟ್ ಅನ್ನು ನಿಮಗೆ ಕೊಡ್ತಾನೆ. ಯಾವುದ್ರ ಬಗ್ಗೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗ್ಬೋದು? ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಶತ್ರುತ್ವ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ಅಥವಾ ಮಕ್ಕಳ ಜೊತೆ ಶತ್ರುತ್ವ, ವ್ಯಾಪಾರದಲ್ಲಿ ಪಾಲುದಾರಿಕರ ಜೊತೆಗೆ ವಿವಾದ, ಕೆಟ್ಟ ಸ್ನೇಹಗಳಿಗೆ ಒಳಗಾಗಿ ಅಧಿಕವಾಗಿ ಖರ್ಚು ಮಾಡಿಕೊಳ್ಳುವಂಥದ್ದು, ಮೂತ್ರಕೋಶ ತೊಂದರೆ ಆಗ್ಬೋದು. ಉತ್ತಮ ಆರೋಗ್ಯ ಸೂರ್ಯ ಕೊಡ್ತಾನೆ. ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು. ಅದೊಂದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿರ್ತೀರಾ. ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಬಂದ್ರೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಏನಾದ್ರೂ ಪೊಲೀಸ್ ಕೇಸು, ಕೋರ್ಟ್ ಕೇಸ್ ಇದ್ರೆ ಸೆರೆವಾಸ ಸಂಭವವಿದೆ. ಆದ್ರಿಂದ ಸಿಂಹರಾಶಿ ಜಾತಕರು ಜಾಗ್ರತೆ. ಆದ್ರೆ ಸೂರ್ಯ ಕುಜ ಎಲ್ಲ ಇರೋದ್ರಿಂದ ಅದರಲ್ಲೂ ನೀವು ಗೆದ್ದು ಬಿಡ್ಬೋದು. ಸಾಹಸ ಮಾಡಬೇಕು. ಗೆಲ್ತೀನಿ ಅನ್ನೋದನ್ನು ಇಟ್ಕೋಬೇಕು. ಅವಾಗ ನೀವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಇದರ ಸಿಂಹರಾಶಿಯವರಿಗೆ ಅನೇಕ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅಷ್ಟಮ ಶನಿ ಇಲ್ವಾ? ನಡೀತಾ ಇದೆ. ಹಾಗಾದ್ರೆ ಯಾವಾಗಲೂ ಜೀವನ ಪೂರ್ತಿ ಅಷ್ಟಮ ಶನಿನ? ಈ ವರ್ಷ ಎಲ್ಲ 2026 ಶನಿ ಅಷ್ಟಮದಲ್ಲೇ ಇರ್ತಾನೆ. ಆದ್ರೆ ಗೋಚಾರದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ನಿಮ್ಗೆ ಈ ತರ ಶುಭ ಫಲಗಳನ್ನ ಕೊಡ್ತಾರೆ. ಗುರು ಲಾಭ ಭಾವ, ನೀವು ಅನ್ಕೊಂಡಿದ್ದೆಲ್ಲ ಅದರಲ್ಲೂ ಲಾಭ. ಗುರುಗಳಿಂದ ಸಹಾಯ, ಅನುಕೂಲ, ಧನಲಾಭ ಉಂಟಾಗುತ್ತೆ. ಬುಧನು ಶುಭ ಫಲ ಕೊಡ್ತಾನೆ. ಗುರುನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಧನ ಲಾಭ ಉಂಟಾಗುತ್ತೆ. ಉದ್ಯೋಗ, ಯಾವ ಉದ್ಯೋಗ ಸಿಗುತ್ತೆ? ಸೇವೆ ಮಾಡುವಂತಹ ಉದ್ಯೋಗಕ್ಕೆ ನೀವು ಪ್ರಯತ್ನ ಪಟ್ಟರೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡಬೇಕು. ಪ್ರಿಯ ವೀಕ್ಷಕರೇ, ಸಿಂಹರಾಶಿ ಜನವರಿ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ. ನಿಮಗೆಲ್ಲ ಒಳ್ಳೆಯದಾಗ್ಲಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ವಿಡಿಯೋ ಎಲ್ಲ ನೀವು ಶೇರ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು.